ಹಾಯ್ ಎವ್ರಿವನ್, ನಾನು ಇವತ್ತು ಆರಿ ವರ್ಕ್ ಮಾಡೋಕೆ ಸಿಂಪಲ್ ಮೋಟಿವ್ ನ ಯಾವ ತರ ಟ್ರೇಸ್ ಮಾಡಬೇಕು ಅಂತ ತೋರಿಸ್ಕೊಡ್ತೀನಿ. ನಿಮ್ಗೆ ಸಿಂಪಲ್ ಆಗಿರೋ ಯಾವ ಡಿಸೈನ್ ಲೈಕ್ ಆಗುತ್ತೆ ಅದನ್ನ ನೀವು ಚೂಸ್ ಮಾಡ್ಕೊಳ್ಳಿ. ಫ್ಲವರ್ ಅಥವಾ ಲೀಫ್, ಮ್ಯಾಂಗೋ ಡಿಸೈನ್ ಯಾವ್ದು ಬೇಕೋ ನೀವು ನಿಮ್ ಗ್ಯಾಲರಿಲಿ ಸೇವ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಪೇಪರ್ ಕಾಪಿ ಆಪ್ ಅಂತ ಇದೆ, ಅದನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಮತ್ತೆ ಗ್ಯಾಲರಿಗೆ ಹೋಗ್ಬಿಟ್ಟು ನಾವು ಯಾವ ಪಿಕ್ಚರ್ ಬೇಕೋ ಅದನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಸೊ ಅವಾಗ ಇದು ಪೇಪರ್ ಕಾಪಿ ಆಪ್ ಅಲ್ಲಿ ಓಪನ್ ಆಗುತ್ತೆ. ಈ ತರ ಓಪನ್ ಮಾಡ್ಕೊಳ್ಳಿ, ಸೆಲೆಕ್ಟ್ ಮಾಡ್ಕೊಂಡು ದೆನ್ ಈ ತರ ಆಪ್ಷನ್ ಕೇಳುತ್ತೆ, ಓಕೆ ಮಾಡಿ. ಈ ಡಿಸೈನ್ ನ ನೀವು ಇವಾಗ ಎಷ್ಟು ಬಿಗ್ ಸೈಜ್ ಬೇಕಾದ್ರೂ ನಾವು ಸೆಟ್ ಮಾಡ್ಕೋಬಹುದು. ಈ ತರ ಚಿಕ್ಕದು ದೊಡ್ಡದು ಫಿಕ್ಸ್ ಮಾಡ್ಕೊಂಡು ಲಾಕ್ ಮಾಡ್ಕೋಬೇಕು. ದೆನ್ ಅವಾಗ ಏನೇ ಮಾಡಿದ್ರು ಮೂವ್ ಆಗಲ್ಲ. ಮತ್ತೆ ವಾಲ್ಯೂಮ್ ಬಟನ್ ಪ್ರೆಸ್ ಮಾಡಿದ್ರೆ ಮತ್ತೆ ಲಾಕ್ ಓಪನ್ ಆಗುತ್ತೆ. ಅವಾಗ ನಿಮ್ಗೆ ಯಾವ ಸೈಜ್ ಬೇಕು, ಎಷ್ಟು ದೊಡ್ಡದು ಬೇಕು, ಚಿಕ್ಕದು ಬೇಕು ಅಡ್ಜಸ್ಟ್ ಮಾಡ್ಕೊಂಡು ಲಾಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಈ ತರ ಟ್ರೇಸಿಂಗ್ ಶೀಟ್ ತಗೊಂಡು ಈ ತರ ಫಿಕ್ಸ್ ಮಾಡಿ ನಾವು ಡಿಸೈನ್ ನ ಡ್ರಾ ಮಾಡಬೇಕು. ಈ ಟ್ರೇಸಿಂಗ್ ಶೀಟ್ ಅಲ್ಲಿ ಒಂದ್ ಸೈಡ್ ಗ್ಲಾಸ್ ಫಿನಿಶಿಂಗ್ ಇರುತ್ತೆ, ಇನ್ನೊಂದ್ ಸೈಡ್ ಮ್ಯಾಟ್ ಫಿನಿಶಿಂಗ್ ಇರುತ್ತೆ. ಮ್ಯಾಟ್ ಫಿನಿಶಿಂಗ್ ಇರೋ ಸೈಡ್ ನಾವು ಈ ತರ ಟ್ರೇಸಿಂಗ್ ನ ಸ್ಟಾರ್ಟ್ ಮಾಡಬೇಕು. ಗ್ಲಾಸ್ ಸೈಡ್ ನಾವು ರೈಟ್ ಮಾಡೋದಕ್ಕಾಗಲ್ಲ, ಯಾವ್ದೇ ತರ ಟ್ರೇಸಿಂಗ್ ಬರೋದಿಲ್ಲ. ಮ್ಯಾಟ್ ಫಿನಿಶ್ ಏನಿದೆ ಆ ಸೈಡ್ ನಾವು ಈ ತರ ಫುಲ್ ಡಿಸೈನ್ ನ ಡ್ರಾ ಮಾಡ್ಕೋತಾ ಹೋಗ್ಬೇಕು. ನೆಕ್ಸ್ಟ್ ಈ ತರ ಡಿಸೈನ್ ಕಂಟಿನ್ಯೂಷನ್ ಮಾಡ್ಬೇಕು ಅಂದ್ರೆ ವಾಲ್ಯೂಮ್ ಬಟನ್ ಪ್ರೆಸ್ ಮಾಡಿ ಈ ತರ ಮೂವ್ ಮಾಡ್ಕೊಳ್ಳಿ. ಮತ್ತೆ ಲಾಕ್ ಮಾಡ್ಬಿಟ್ಟು ಡಿಸೈನ್ ನ ಕಂಟಿನ್ಯೂ ಮಾಡ್ತಾ ಹೋಗಿ. ಫುಲ್ ಡ್ರಾ ಆದ್ಮೇಲೆ ಡಿಸೈನ್ ಈ ತರ ಇದೆ. ನೆಕ್ಸ್ಟ್ ಈ ತರ ಸ್ಮಾಲ್ ಪಿನ್ ತಗೊಂಡು ನಾವು ಡಿಸೈನ್ ನ ಹೋಲ್ಡ್ ಮಾಡ್ತಾ ಹೋಗ್ಬೇಕು. ಇಡೀ ಏನ್ ಡಿಸೈನ್ ಇದೆ ಅದು ಫುಲ್ ಈ ತರ ಚಿಕ್ಕದಾಗಿ ಹೋಲ್ಡ್ ಮಾಡ್ತಾ ಹೋಗ್ಬೇಕು. ಈ ಚಿಕ್ಕ ಡಿಸೈನ್ ಮಾಡಕ್ ಏನಿಲ್ಲ ಅಂದ್ರೆ 10-15 ಮಿನಿಟ್ಸ್ ಆಗುತ್ತೆ. ಬ್ಲೌಸ್ ಅಂತ ಬಂದಾಗ ಡಿಸೈನ್ ತುಂಬಾ ಜಾಸ್ತಿ ಇರುತ್ತೆ. ಈ ತರ ಮಾಡಿದ್ರೆ ಟೈಮ್ ತುಂಬಾ ವೇಸ್ಟ್ ಆಗುತ್ತೆ. ಸೊ ಅದಕ್ಕೆ ಬೇರೆನೆ ಮೆಥಡ್ ಇದೆ, ತುಂಬಾ ಈಸಿಯಾಗಿ ಫಾಸ್ಟ್ ಆಗಿ ಮಾಡಬಹುದು. ಆ ಮೆಥಡ್ ನ ನಾನು ನಿಮ್ಗೆ ಬ್ಲೌಸ್ ಟ್ರೇಸಿಂಗ್ ಮಾಡ್ಬೇಕಾದ್ರೆ ತೋರಿಸ್ಕೊಡ್ತೀನಿ. ನೋಡಿ, ಈ ತರ ಫುಲ್ ಡಿಸೈನ್ ನ ನಾವು ಹೋಲ್ಡ್ ಮಾಡ್ತಾ ಹೋಗ್ಬೇಕು. ಈ ತರ ಬರುತ್ತೆ. ಈ ತರ ಫುಲ್ ಡಿಸೈನ್ ನ ಹೋಲ್ಡ್ ಮಾಡಿ. ನೆಕ್ಸ್ಟ್ ಈ ತರ ನೋಡಿ, ಮ್ಯಾಟ್ ಸೈಡ್ ಅಲ್ಲಿ ನಾವು ಡ್ರಾ ಮಾಡಿರ್ತೀವಿ, ಮ್ಯಾಟ್ ಸೈಡ್ ಪಿನ್ ಮಾಡ್ಕೋಬೇಕು. ಈಗ ರಾಂಗ್ ಸೈಡ್ ಗ್ಲಾಸ್ ಸೈಡ್ ಇಂದ ಈ ತರ ಚಾಕ್ ನ ತಗೊಂಡು ನಾವು ಈ ತರ ಚಾಕ್ಲಿ ಫುಲ್ ಡಿಸೈನ್ ನ ಟ್ರೇಸ್ ಮಾಡ್ತಾ ಹೋಗ್ಬೇಕು. ಡಿಸೈನ್ ಈ ತರ ಟ್ರೇಸ್ ಆಗಿರುತ್ತೆ. ಇದ್ರಲ್ಲಿ ನಾವು ಚೈನ್ ಸ್ಟಿಚ್, ಜರ್ದೋಸಿ ಯಾವ ಡಿಸೈನ್ ಬೇಕಾದ್ರೂ ಕ್ರಿಯೇಟ್ ಮಾಡಬಹುದು. ನೆಕ್ಸ್ಟ್ ಟ್ರೇಸಿಂಗ್ ಶೀಟ್ ಬಗ್ಗೆ ಹೇಳ್ಬೇಕಂದ್ರೆ ನೋಡಿ, ಈ ತರ ಹರಿದ್ರೇನೆ ಹೋಗ್ಬಿಡುತ್ತೆ. ಈ ತರ ಯಾರು ತಗೊಳ್ಳೋದಕ್ಕೆ ಹೋಗ್ಬೇಡಿ. ನೋಡಿ, ಈ ತರ ಸಿಗುತ್ತೆ. ಒಂದ್ ಸೈಡ್ ಗ್ಲಾಸ್ ಫಿನಿಶಿಂಗ್ ಇರುತ್ತೆ, ಒಂದ್ ಸೈಡ್ ಮ್ಯಾಟ್ ಫಿನಿಶಿಂಗ್ ಇರುತ್ತೆ. ಇದು ಯಾವುದೇ ತರ ಕೂಡ ನಾವು ಹರಿದ್ರು ಕೂಡ ಹರಿದೋಗಲ್ಲ, ತುಂಬಾ ಸ್ಟ್ರಾಂಗ್ ಆಗಿರುತ್ತೆ. ಸೊ ನೀವು ಈ ತರ ನೋಡ್ಬಿಟ್ಟು ಪರ್ಚೇಸ್ ಮಾಡಿ. ಅಂಡ್ ಯಾರಿಗೆಲ್ಲ ಆರಿ ಎಂಬ್ರಾಯ್ಡರಿ ಕಲಿಬೇಕು ಅಂತ ಇಂಟ್ರೆಸ್ಟ್ ಇದೆ, ನಮ್ಮ ಅಕಾಡೆಮಿಗೆ ಜಾಯಿನ್ ಆಗಬಹುದು. ಥ್ಯಾಂಕ್ ಯು.